ಮಾತಾಡೋಂಗಿಲ್ಲ. ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿ. ನರೇಂದ್ರ ಮೋದಿ ಅವರಿದ್ದರೆ ದೇಶ ಭದ್ರತೆ, ಅವರಿದ್ದರೇನೆ ದೇಶ. ರಾಹುಲ್ ಗಾಂಧಿಗೆ ಏನೂ ಗೊತ್ತೇ ಇಲ್ಲಲ್ಲ. ಅದೇ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗೆ ಅಷ್ಟೇ ಹಾಕ್ಬೇಕಷ್ಟೇ. ಯಾರು ಹಾಕ್ತಾರೆ ಓಟ? ಗ್ಯಾರಂಟಿಗಳನ್ನ ಮಾಡಿ ಅಂತ ಹೇಳಿದ್ರು, ಬಸ್ ಫ್ರೀ ಕೊಡಿ ಅಂತ ಹೇಳಿದ್ರು. ಇವರಿಗೆ ರಾಜಕೀಯವಾಗಿ ಮಾಡಿದ್ರು. ಖರ್ಗೆ ಪ್ರಧಾನಿ ಅಂತ ಕಾಂಗ್ರೆಸ್ ಅಲ್ಲಿ ಗುರುತಿಸಿದ್ದಾರೆ. ಇಡೀ ದೇಶ ಕೇಳ್ತಾ ಇದೆ ಮೋದಿನೇ ಇರಲಿ. ಮೋದಿ ಆದ್ರೇ ಬೆಟರ್. 100ಕ್ಕೆ 100 ಭಾಗ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿಯವರೇ ಇರಬೇಕು ಅಂತ ನಾವು ಇಷ್ಟಪಡ್ತೀವಿ. ಸರ್, ಇನ್ನೇನು ಲೋಕಸಭಾ ಚುನಾವಣೆ ಬರ್ತಿದೆ. ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಸರ್? ನೋಡಿ, ನಮ್ಮ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಅಂದರೆ ನರೇಂದ್ರ ಮೋದಿಯವರೇ ಇರಬೇಕು ಅಂತ ನಾವು ಇಷ್ಟಪಡ್ತೀವಿ. ಯಾಕಂದರೆ ಈ 5 ವರ್ಷದಲ್ಲಿ 10 ವರ್ಷದಲ್ಲಿ ಭಾಳ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಈ 3ನೇ ಬಾರಿನೂ ಅವರೇ ಆಗಬೇಕು ಅಂತ ನಾವು ಬಯಸ್ತೀವಿ. ಈಗ 10 ವರ್ಷದಲ್ಲಿ 10 ವರ್ಷ ಆಡಳಿತ ಮಾಡಿದ್ದಾರೆ. ಏನೆಲ್ಲ ಡೆವಲಪ್ ಮಾಡಿದ್ದಾರೆ, ಚೇಂಜಸ್ ಆಗಿದೆಯಾ ಭಾರತದಲ್ಲಿ ಅಂತ? ಖಂಡಿತ ಚೇಂಜಸ್ ಆಗಿದೆ. ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಆಮೇಲೆ ಹೈವೇ ರೋಡ್ಗಳಿರ್ಬೋದು, ಬಟ್ ಕಾಲೇಜ್ಗಳಿರ್ಬೋದು, ತುಂಬಾ ಅಭಿವೃದ್ಧಿ ಆಗಿದೆ. ಬಟ್ ಅದು ನಮಗೆ ಗೊತ್ತಾಗ್ತಿಲ್ಲ. ಮುಂದಿನ ದಿವಸಗಳಲ್ಲಿ ಇನ್ನೂ ಒಳ್ಳೆ ರೀತಿ ಅಭಿವೃದ್ಧಿ ಆಗುತ್ತೆ. ಅವರೇನು ಮಾತು ಕೊಟ್ಟಿದ್ರೋ ರಾಮ ಜನ್ಮಭೂಮಿನ ಸ್ಥಾಪನೆ ಮಾಡ್ತೀವಿ ಅಂತ, ಅದರಂತೆ ಅವ್ರು ನಡ್ಕೊಂಡಿದ್ದಾರೆ. ರಾಮ ಜನ್ಮಭೂಮಿನ ಸ್ಥಾಪನೆ ಮಾಡಿದ್ದಾರೆ ಅಯೋಧ್ಯೆಯಲ್ಲಿ. ಇದೊಂದೇ ಸಾಕು. ನಾವು ಹಿಂದೂಗಳಾಗಿ ನಮ್ಮದು ಹಿಂದೂ ರಾಷ್ಟ್ರ ಅಂದರೆ ಒಂದೇ ರಾಷ್ಟ್ರ, ಇದೊಂದೇ ಸಾಕು ನಾವು ಓಟ್ ಹಾಕಬೇಕು ಅನ್ನೋದಕ್ಕೆ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಓಕೆ, ನಿಮ್ಮ ಪ್ರಕಾರ ಮುಂದಿನ ಬಾರಿ ಏನೆಲ್ಲ ಡೆವಲಪ್ ಆಗಬೇಕು, ಏನೆಲ್ಲ ಬದಲಾವಣೆ ಆಗಬೇಕಂತ ಬಯಸ್ತೀರಾ? ಮುಂದಿನ ಬಾರಿ ಅದೇ ಯುವಕರಿಗೆ ಒಂದು ಜಾಬ್ದಿರ್ಬೋದು, ಇದೆಲ್ಲ ಒಂದು ಸಮಸ್ಯೆ ಇದೆ ನಮ್ಮ ಇಂಡಿಯಾದಲ್ಲಿ. ಅದನ್ನು ನಿವಾರಣೆ ಮಾಡ್ತಾರೆ 100% ಅಂತ ನಾನು ಅಂದ್ಕೊಂಡಿದ್ದೀನಿ. ನಿವಾರಣೆ ಮಾಡೋ ಒಂದು ಪ್ರಯತ್ನದಲ್ಲಿ ಅವರು ಇದ್ದಾರೆ. ಈಗಲೂ ಸಾಕಷ್ಟು ಮಾಡಿದ್ದಾರೆ. ನೋಡಿ, 60 ವರ್ಷ ಕಾಂಗ್ರೆಸ್ ಏನು ಆಳ್ವಿಕೆ ಮಾಡಿದೆ ನಮ್ಮ ಇಂಡಿಯಾ ರಾಷ್ಟ್ರನ. ಸೊ ಅದರಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ ಅದು ನೀವೇ ನೋಡ್ಕೋಬೇಕು. ಈಗ ಪ್ರಜೆಗಳು ಅದನ್ನು ತಿಳ್ಕೋಬೇಕು. ಹಾಗಾಗಿ 10 ವರ್ಷದಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ. ಇನ್ನೂ ಒಂದು 2-3 ಟೈಮು BJPನೇ ಬಂದರೆ ಒಂದು ದೇಶ ಒಂದು ಹಂತಕ್ಕೋ. ಈಗಲೇ ದೇಶ ಒಂದು ಒಳ್ಳೆಯ ಉನ್ನತ ಸ್ಥಿತಿಲಿದೆ. ಈ GDP ಆಗಿರ್ಬೋದು, ಇದಾಗಿರ್ಬೋದು, ಒಂದು ಒಳ್ಳೆಯ ಸ್ಥಾನಕ್ಕೆ ಬಂದಿದೆ ಇಂಡಿಯಾ ಅನ್ನೋದು. ಮುಂದಿನ ದಿನಗಳಲ್ಲಿ ಕೂಡ BJPನೇ ಬಂದು ನರೇಂದ್ರ ಮೋದಿನೇ PM ಆದರೆ ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಒಂದು ಅಭಿಲಾಷೆ ನಮಗಿದೆ. ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಂಥ ಟೈಮಲ್ಲಿ ಇಂಥ ಡೆವಲಪ್ಮೆಂಟ್ಗಳು, ಇಂಪ್ರೂವ್ಮೆಂಟ್ಗಳು ಏನು ಆಗಿರಲ್ವ ಹಂಗಾದ್ರೆ ಭಾರತದಲ್ಲಿ ಅಂತ? ಖಂಡಿತವಾಗ್ಲೂ ಇಲ್ಲ ಅಂತ ಹೇಳಲ್ಲ, ಆಗಿದೆ. ಬಟ್ ಆದರೆ ಅಷ್ಟೇ ದುರುಪಯೋಗ ಪಡಿಸ್ಕೊಂಡು ಅಷ್ಟೇ ನಮ್ಮ ಹಣನ ಅವರು ಬೇರೆ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ. ಅದು ನಮಗೆ ಗೊತ್ತಾಗ್ತಿಲ್ಲ. ಇಂಡಿಯಾ 60 ವರ್ಷದಲ್ಲಿ ಇಂಪ್ರೂವ್ ಆಗಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಅವತ್ತಿನ ದಿನ ಡಾಲರ್ ರೇಟು 13 ರೂಪಾಯಿ 12 ರೂಪಾಯಿ ಇತ್ತು. ಇವತ್ತು ಅದೇ ರೀತಿ 78 ರೂಪಾಯಿ ಇದೆ. ಅದನ್ನ್ಯಾಕೆ ಅವರು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಕಾಂಗ್ರೆಸ್ಸು? ಸೊ ಅದನ್ನು ನಾವು ಯೋಚನೆ ಮಾಡಬೇಕು. ಇಂಡಿಯಾ ಡೆವಲಪ್ ಆಗಿಲ್ಲ ಅಂತ ನಾವು ಯಾವುದೇ ಕಾರಣಕ್ಕೂ ಹೇಳಲ್ಲ. ತುಂಬಾ ಡೆವಲಪ್ ಮಾಡಿದ್ದಾರೆ, ಅದೇ ರೀತಿ ದುರುಪಯೋಗನೂ ಪಡ್ಕೊಂಡಿದ್ದಾರೆ. ಸೊ ಅದನ್ನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ 10 ವರ್ಷದಲ್ಲಿ ಆ ರೀತಿ ಹಣ ಬೇರೆ ಕಡೆ ಹೋಗೋದಾಗಲಿ ಇದಾಗಲಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಇದು ಯಾವುದೇ ರೀತಿ ಆಗಿಲ್ಲ. ಸೊ ಹಾಗಾಗಿ ನರೇಂದ್ರ ಮೋದಿ ಸರ್ಕಾರ ಒಂದು ಒಳ್ಳೆಯ ಆಡಳಿತ ಮಾಡಿದೆ. ಒಳ್ಳೆಯ ಆಡಳಿತ ಮುಂದಕ್ಕೂ ಮಾಡುತ್ತೆ ಅನ್ನೋ ಭಾವನೆ ಆಗ್ಬೋದು, ಇದಾಗ್ಬೋದು, ಇಚ್ಛೆ ಆಗ್ಬೋದು ನಮಗಿದೆ. ಓಕೆ, ನಿಮ್ಮ ಪ್ರಕಾರ ಮುಂದಿನ ಬಾರಿ ಮೋದಿಯವ್ರನ್ನ ಬಿಟ್ಟರೆ ಇನ್ಯಾರ್ಗ ಕೆಪಾಸಿಟಿ ಇದೆ ಆ ಜವಾಬ್ದಾರಿ ನಿಭಾಯಿಸೋಂಥ ಕೆಪಾಸಿಟಿ ಅಂತ? ನೋಡಿ, ಮೋದಿಯವ್ರು ಬಿಟ್ಟರೆ ನಮ್ಮ ಪ್ರಕಾರ ಯೋಗಿ ಆದಿತ್ಯನಾಥ್ ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ ಅಂತ ಇಚ್ಛೆ ಪಡ್ತೀನಿ. ಯಾಕೆ ಅಂತಂದರೆ ಅಂಥ ರೌಡಿಗಳಿದ್ದಂಥ ಉತ್ತರ ಪ್ರದೇಶನ ಇವತ್ತು ಫುಲ್ಲು ಕ್ಲೀನ್ ಮಾಡಿ ಒಂದು ಒಳ್ಳೆ ಆಡಳಿತ ನಡೆಸ್ತಾ ಇದ್ದಾರೆ. ನಮ್ಮ ದೇಶಕ್ಕೆ ಅವರು ಮುಂದಿನ ಪ್ರಧಾನಮಂತ್ರಿ ಆದರೆ ಅಷ್ಟೇ ಒಳ್ಳೆ ಆಡಳಿತ ಕೊಡ್ತಾರೆ ಅಂತ ನಾವು ಒಂದು ಅವರು ಇದನ್ನು ನಾವು ಹೇಳ್ತೀವಿ. ಈಗ ಕಾಂಗ್ರೆಸ್ಸಿಂದ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ರಾಹುಲ್ ಗಾಂಧಿ ಅವರು ಇದ್ದಾರೆ. ಅವ್ರಿಗೆ ಕೆಪಾಸಿಟಿ ಇದೆಯಾ ಪ್ರಧಾನಮಂತ್ರಿ ಆಗುವಂಥದ್ದು? ಸರ್, ಅವರು ಅನೌನ್ಸ್ಮೆಂಟೇ ಮಾಡಿಲ್ಲ ರಾಹುಲ್ ಗಾಂಧಿನೇ ಕಾಂಗ್ರೆಸ್ ಅಭ್ಯರ್ಥಿ ಅಂತ. ಇವಾಗ ಹೇಳ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅಂತ, ಮುಂದೆ ಬೇರೆಯವ್ರ ಹೆಸರು ಹೇಳ್ತಾರೆ. ಎಲೆಕ್ಷನ್ ಅನೌನ್ಸ್ ಆದಮೇಲೆ ಯಾರ ಹೆಸರು ಹೇಳ್ತಾರೋ ಗೊತ್ತಿಲ್ಲ. ಅವರಲ್ಲಿ ಲೀಡರ್ಶಿಪ್ಪೇ ಇಲ್ಲ ಕಾಂಗ್ರೆಸ್ಸಲ್ಲಿ. ಎಲ್ಲರೂ ಲೀಡ್ರ್ಗಳೇ. ನಾನಾಗಬೇಕು ಅಂತಿರೋರು. PB ನರಸಿಂಹರಾವ್ ಅಂತ ಒಳ್ಳೆ ಅಧಿಕಾರಿ ಇದ್ದರು. ಯಾರಾದರೂ ಒಬ್ಬರು ಕಾಂಗ್ರೆಸ್ ಅವರು ನಮ್ಮ ಪ್ರಧಾನಮಂತ್ರಿ PB ನರಸಿಂಹರಾವ್ ಅಂತ ಒಬ್ಬರು ಹೇಳ್ತಾರಾ? ಎಂಥ ಆಡಳಿತ ಮಾಡಿದ್ದಾರೆ, ಎಂಥ ಒಳ್ಳೆ ವ್ಯಕ್ತಿ, ಅಂಥವ್ರನ್ನೇ ಇವ್ರು ಕೆಳಗಿಳಿಸ್ತವರು. ನೋಡಿ, ಇವರು ಗಾಂಧಿ ಕುಟುಂಬ ಏನಿದೆ, ಅವ್ರ ಕುಟುಂಬ ಅವರೇ ಇರಬೇಕು ಅನ್ನೋ ಬಯಸ್ತಾರೆ ಹೊರತು ಒಬ್ಬ ಒಳ್ಳೆ ವ್ಯಕ್ತಿನ ಆರಿಸಲ್ಲ. ವಲ್ಲಭಭಾಯ್ ಪಟೇಲ್ ಕಾಲದಿಂದ ನೀವು ಆಗಿನ ಕಾಲದಿಂದ 1947 ನೋಡ್ಬೋದು, ಜವಾಹರ್ಲಾಲ್ ನೆಹರು ಕಾಲದಿಂದ ನೀವು ನೋಡ್ಬೋದು. ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ಜನಾಂಗಕ್ಕೇ ಅವ್ರ ಫ್ಯಾಮಿಲಿಗೆ ಒಂದು ಒಳ್ಳೆ ಮಲ್ಕೊಂಡು ಸತ್ತಿರೋ ಒಂದು ಒಳ್ಳೆ ಉದಾಹರಣೆ ತೋರಿಸಿ ನೋಡೋಣ.
ಎಲ್ಲರೂ ಕೊಲೆ ಮಾಡಿಸ್ಕೊಂಡಿರೋದೆ. ಇಂದಿರಾ ಗಾಂಧಿ ತೊಗೋಬೋದು, ಅವ್ರು ಸಿಕ್ಕರು ಹೊಡೆದ್ರು ಸತ್ಲು. ರಾಜೀವ್ ಗಾಂಧಿ ತೊಗೋಬೋದು, ಆಮೇಲೆ ಅವನು ದೊಡ್ಡ ಮಗ ತೊಗೋಬೋದು ಸಂಜಯ್ ಗಾಂಧಿ. ಅವರೆಲ್ಲ ಅನಾಹುತದಿಂದ ಸತ್ತಿರೋದೇ ಹೊರತು ಒಳ್ಳೆ ಸಾವು ಬಂದಿಲ್ಲ. ಅವ್ರು ಹಂಗಿದ ಮೇಲೆ ಅವರು ನಮ್ಮ ಭಾರತ ದೇಶಕ್ಕೆ ಏನು ಅಭಿವೃದ್ಧಿ ಮಾಡ್ತಾರೆ ನೀವೇ ಹೇಳಿ. ಇದನ್ನು ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ 60 ವರ್ಷ ಆಳ್ವಿಕೆ ಆಡಿದೆ. 60 ವರ್ಷದಲ್ಲಿ 40 ವರ್ಷ ಅವ್ರ ಮನೆಯವರೇ ಪ್ರಧಾನಮಂತ್ರಿಗಳು. ಹೊರಗಡೆಯವ್ರು ಯಾರನ್ನು ಮಾಡಿದ್ದಾರೆ? ಮನಮೋಹನ್ ಸಿಂಗ್ 10 ವರ್ಷ ಇದ್ದರು, ಒಳ್ಳೆ ಎಕನಾಮಿಕ್ಸ್ಟ್ ಅವರು. ಅವ್ರು ಕೆಲಸ ಮಾಡೋಕ್ಕೆ ಬಿಟ್ಟಿಲ್ಲ. ಈ ಮನೆ ಎಲ್ಲ ಇದು ಅವ್ರು ಬರೀ ಕೀಲುಗೊಂಬೆ ಥರ ಅವರು 10 ವರ್ಷ ಪ್ರಧಾನಮಂತ್ರಿ ಆಗಿದ್ದರು, ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ. ಇದನ್ನು ಹೇಳಕ್ಕೆ ನಾನು ಬಯಸ್ತೀನಿ. ರಾಹುಲ್ ಗಾಂಧಿ ಫ್ಯಾಮಿಲಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ, ಒಳ್ಳೆ ವ್ಯಕ್ತಿಗಳಿಗೆ ಅವಕಾಶ ಕೊಡಲ್ಲ. ಅದು ಸತ್ಯವಾದ ಮಾತು. ಖಂಡಿತವಾಗ್ಲೂ ಒಳ್ಳೆ ವ್ಯಕ್ತಿಗೆ ಅವಕಾಶ ಕೊಡಲ್ಲ. ಕೊಟ್ಟಿದ್ರೆ ನಮ್ಮ ದೇಶ ಈ ಥರ ಇರ್ತಾ ಇರಲಿಲ್ಲ. ಇನ್ನೂ ಡೆವಲಪ್ಮೆಂಟ್ ಆಗಿರೋದು, ಇನ್ನೂ ಇಂಪ್ರೂವ್ ಆಗಿರೋದು. ನೀವು ಯಾವುದೇ ಒಂದು ದೇಶಕ್ಕೆ ತೊಗೊಂಡೋಗಿ ನಮಗಿಂತ ಹೈಯೆಸ್ಟ್ ಜನಸಂಖ್ಯೆ ಇರೋ ಚೀನಾಗೆ ಹೋಗಿ ಬನ್ನಿ, ನೀವು ಎಂಥ ಡೆವಲಪ್ಮೆಂಟ್ ಆಗಿದೆ, ಎಂಥ ಅಭಿವೃದ್ಧಿಲಿ ಅವ್ರು ಇದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಆದರೆ ನಮ್ಮ ದೇಶ ಇಂಡಿಯಾ ಬಂದು ಒಂದು ಒಳ್ಳೆ ನಾಗರಿಕ ಸಂಸ್ಕೃತಿ ಇರತಕ್ಕಂಥ ದೇಶ. ಈ ಫ್ಯಾಮಿಲಿ ಬಂದು ಹಾಳು ಮಾಡಿದ್ದಾರೆ ಹೊರತು ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸ್ತಾರೆ. ಅದಕ್ಕೋಸ್ಕರ ಇವರು ನಾವು ಮುಸ್ಲಿಮ್ಗೆ ಸಪೋರ್ಟ್ ಅಂತಾರೆ. ಮಾತೆತ್ತಿರೆ ಯಾರೇ ಒಬ್ಬ ಬಂದರು ಹಿಂದೂಗೆ ಸಪೋರ್ಟ್ ಇಲ್ಲ ಅಂತಾರೆ. ಹಂಗಾಗಿ ಹಿಂದೂ ಮುಸ್ಲಿಂ ಗಲಾಟೆ ಎಬ್ಬಿಸ್ತಾರೆ. ಕೋಮುಗಲಭೆ ನಡೆಯೋದು BJPಯಿಂದಲ್ಲ, ಕಾಂಗ್ರೆಸ್ಸಿಂದ. ಇದು ಜನಕ್ಕೆ ಗೊತ್ತಿಲ್ಲ. ಜನ ಮಾತೆತ್ತಿದ್ರೆ ನಾವು ಕೋಮುಗಲಭೆ ಮಾಡಲ್ಲ. ಜಾತಿ ರಾಜಕಾರಣ ಮಾಡಿದವ್ರು ಯಾರು ಸರ್? 60 ವರ್ಷದಿಂದ ಇವರೇ ಮಾಡ್ಕೊಂಬಂದಿರೋದು. ಯಾವುದೇ ಒಂದು BJP ಪಾರ್ಟಿ ಇರ್ಬೋದು, ವಾಜಪೇಯಿ ಅವ್ರ ಕಾಲದಿಂದ ಯಾವುದೇ ಒಂದು ಜಾತಿ ರಾಜಕಾರಣ ಒಂದು ದಿನವೂ ಅವ್ರು ಮಾಡಿಲ್ಲ, ಅವ್ರು ಮಾಡೋದು ಇಲ್ಲ. ಎಲ್ಲರಿಗೂ ಸಮಾನತೆಯಾಗಿ ನೋಡ್ತಾರೆ. ಎಲ್ಲ ಜಾತಿಲೂ ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ಎಲ್ಲ ಮಧ್ಯಮ ವರ್ಗದವರಿದ್ದಾರೆ. ಅದನ್ನು ಕನ್ಸಿಡ್ರ್ ಮಾಡಿ. ಅವ್ರಿಗೆ ಬೇಕಾದಂಥ ನೀವು ಸೌಲಭ್ಯಗಳನ್ನು ಕೊಡಿ ಅಂತ ನಾವು ಕೇಳ್ತೀವಿ. ಸೊ ಇವರು ಅದನ್ನು ಮಾಡ್ತಾ ಇಲ್ಲ. ಇವ್ರು ಯಾವಾಗಲೂ ಅಲ್ಪಸಂಖ್ಯಾತರಿಗೆ ನಾವು ಮಾಡೋದು, ಹಿಂದುಳಿದ ವರ್ಗದವ್ರಿಗೆ ಮಾಡೋದು. ಹಿಂದುಳಿದ ವರ್ಗದಲ್ಲಿ ಎಷ್ಟು ಜನ ಶ್ರೀಮಂತರಿಲ್ಲ, ಅಲ್ಪಸಂಖ್ಯಾತರಲ್ಲಿ ಎಷ್ಟು ಜನ ಶ್ರೀಮಂತರಿಲ್ಲ. ನಾವು ಸಿದ್ದರಾಮಯ್ಯ ಅವ್ರಿಗೆ ಈ ಪ್ರಶ್ನೆ ಕೇಳ್ತೀವಿ. ಅವ್ರು ಯಾಕೆ ಇದನ್ನು ಮಾಡ್ತಾಯಿದ್ದಾರೆ ನನಗೆ ಗೊತ್ತಿಲ್ಲ. ಅವ್ರು ಏನಕ್ಕೆ ವೋಟ್ ಬ್ಯಾಂಕಿಗೆ ಮಾಡ್ತಾರೋ, ಇನ್ನೇನಕ್ಕೆ ಮಾಡ್ತಾರೋ, ಮತ್ತೊಂದಕ್ಕೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಇವರಲ್ಲಿ ಯಾರು ಶ್ರೀಮಂತರೇ ಇಲ್ವಾ? ಅವ್ರು ಹೊರಗಡೆ ಬರಬೇಕು. ನೋಡಿ, ಸಮಾನತೆ ಇರಬೇಕು. ದೇಶ ಸಮಾನತೆ ಇದ್ದಾಗ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಆಗುತ್ತೆ. ಎಲ್ಲರೂ ಎಜುಕೇಟೆಡ್ ಆಗ್ತಾರೆ. ಅವಾಗ ಎಲ್ರಿಗೂ ಒಂದು ಸ್ಥಾನಮಾನ ಸಿಗುತ್ತೆ. ಅದನ್ನು ಮಾಡಲಿ. ನಾವು ಅದಕ್ಕೆ ಮುಂದಿರ್ತೀವಿ. ಆಗ ನಾವೇ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ, ನಾವು BJP ಕೊಟ್ಟು ಹಾಕ್ತೀವಿ, ಕಾಂಗ್ರೆಸ್ ಕೊಟ್ಟು ಹಾಕ್ತೀವಿ ಅಂತ ಹೇಳೋರಲ್ಲ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ, ಯಾರು ಸಮಾನತೆ ನೋಡ್ತಾರೆ, ಯಾರು ಬಡವ್ರಿಗೆ ಹೆಲ್ಪ್ ಮಾಡ್ತಾರೆ, ಮಧ್ಯವರ್ತಿಗಳಿಗೆ ಮೇಲೆ ಬರತಕ್ಕಂಥ ಒಳ್ಳೆ ಎಜುಕೇಟೆಡ್ಗೆ ಹೆಲ್ಪ್ ಮಾಡ್ತಾರೆ, ಅವ್ರಿಗೆ ನಾವು ಓಟ್ ಹಾಕ್ತೀವಿ. ನಮಗೆ ಜನ ಮುಖ್ಯ, ಇಲ್ಲಿ ಪಕ್ಷ ಮುಖ್ಯ ಇಲ್ಲ, ತಾರತಮ್ಯ ನಾವು ಮಾಡೋದಿಲ್ಲ. ಹಾಗಾಗಿ ನಾವು ಹೇಳ್ತೀವಿ, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಮೊದಲು, ಯುವಕರಾಗಿರ್ಬೋದು ಯಾರು, ಮೊದಲು ಅವ್ರಿಗೋಗಿ ಓಟ್ ಹಾಕ್ತೀವಿ. ಈಗ ನರೇಂದ್ರ ಮೋದಿ ಅವ್ರ ಮೇಲೆ ಒಂದಷ್ಟು ಆರೋಪನ ಮಾಡ್ತಾರೆ. ಸರ್ ಜಾಸ್ತಿ ಆಯಿತು, ಬೆಲೆ ಏರಿಕೆ ಜಾಸ್ತಿ ಆಯಿತು. ಸರ್ ಯಾರು ತಾನೇ ಮಾಡಿಲ್ಲ ಸರ್ ಅದನ್ನು? ಕಾಂಗ್ರೆಸ್ ಸರ್ಕಾರ ಏನೂ ಮಾಡೇ ಇಲ್ವಾ? ಇವತ್ತೊಂದು ದಿನ ಸಿದ್ದರಾಮಯ್ಯ ಮಾಡ್ತಕ್ಕಂಥ ನಮ್ಮ ಕರ್ನಾಟಕದಲ್ಲಿ ಆಹಾರದ ಧಾನ್ಯ ಇರ್ಬೋದು, ಪ್ರತಿಯೊಂದು ಜಾಸ್ತಿ ಮಾಡಿದರೆ ಅದನ್ನು ಕೇಳೋರು ಯಾರೂ ಇಲ್ಲ. ಲಿಕ್ಕರ್ ಮೇಲೆ ಜಾಸ್ತಿ ಮಾಡಿದ್ದಾರೆ, ಮುಂದೆ ಮತ್ತು ಎಲ್ಲದ್ರ ಮೇಲೂ ಅವರು ಜಾಸ್ತಿ ಮಾಡ್ತಾ ಇದ್ದಾರೆ. ಆಮೇಲೆ 30% ಇದನ್ನು ಜಾಸ್ತಿ ಮಾಡಿದ್ದಾರೆ. ಯಾವ್ದನ್ನ ನಾವೊಂದು ಸೈಟ್ ತೊಗೋಬೇಕು ಅಂದರೆ ಅಲ್ಲಿ SR ರೇಟ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ದಾರೆ. ಇವೆಲ್ಲ ಯಾರು ಕೇಳಲ್ವಾ? ಯಾರಿಗೆ ಗೊತ್ತಿದೆ? ಇದನ್ನು ಯಾರೂ ಕೇಳೋದಿಲ್ಲ. ಒಬ್ಬರ ಮೇಲೆ ಗುವೆ ಕೂರಿಸ್ತಾರೆ. ನರೇಂದ್ರ ಮೋದಿ ಪ್ರಧಾನಮಂತ್ರಿ, ಅವ್ರು ಅದನ್ನು ಜಾಸ್ತಿ ಮಾಡಿದ್ರು, GST ಜಾಸ್ತಿ ಮಾಡಿದ್ರು, ಇದು ಮಾಡಿದ್ರು ಅಂತ. ಅವರು ಯಾವುದೇ ಒಂದು ರೀತಿ ಏನೇ ಮಾಡಿರ್ಬೋದು, ನಾಳೆ ದಿನ ನಮ್ಮ ಫ್ಯೂಚರ್ಗೆ ಒಳ್ಳೇದಾಗಲಿ ಅಂತಲೇ ಮಾಡಿರೋದು. ಈಗ ಎಲ್ಲರೂ ಒಳ್ಳೆ ರೀತಿಯಲ್ಲಿದ್ದಾರೆ. ನಮ್ಮದು ಈ 10 ವರ್ಷದಲ್ಲಿ ಯಾವುದಾದ್ರು ಒಂದು ಕೋಮುಗಲಭೆ ತೋರಿಸಿ, ಒಂದು ಕೋಮುಗಲಭೆಯಲ್ಲಿ ಗಲಾಟೆ ಆಯಿತು, ಇಂಥವ್ರು ಸತ್ರು, ಇಂಥವ್ರು ಇದಾದ್ರು ಅಂತ ತೋರಿಸಿ. ಕಾಂಗ್ರೆಸ್ ಗೌರ್ಮೆಂಟ್ ಮಾಡ್ಕೊಂಬಂದಿದೆ ಅದು. ಇದನ್ನು ಎಲ್ಲರೂ ಆಗಿದೆಯಾ? ನೀವು ಒಂದು ಉದಾಹರಣೆ ಕೊಡಿ, ನಾನು ಅದಕ್ಕೆ ಸಮತೋಲನವಾಗಿ ಮಾತಾಡ್ತೀನಿ. ಖಂಡಿತವಾಗ್ಲೂ 100%, 200% ನಾವು ಹಿಂದೂಗಳೆಲ್ಲ ಒಂದಾದರೆ ಬೇರೆ ಅವರು ಬೇಕಾಗೇ ಇಲ್ಲ ನಮಗೆ. ನರೇಂದ್ರ ಮೋದಿ ಗೆದ್ದೇ ಗೆಲ್ತಾರೆ. 400 ಸೀಟ್ BJP ಬಂದೇ ಬರುತ್ತೆ. ಅವರು ಚುಕ್ಕಾಣಿ ಹಿಡಿಯೋದಲ್ಲಿ ಬೇರೆ ಒಂದು ಮಾತಿಲ್ಲ. 100ಗೆ 100% ಅವರೇ ಪ್ರಧಾನಮಂತ್ರಿ ಆಗೋದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.